ಎಕ್ಸಾಮ್ ಬರ್ತಾ ಇದೆ. SSLC ಪರೀಕ್ಷೆಗೂ ತುಷ್ಟೀಕರಣ ರಾಜಕೀಯ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮುಸ್ಲಿಂ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಯ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆ ಗೊತ್ತಾ? ಡೀಟೇಲ್ಸ್ ಬರ್ತಾ ಇದೆ. SSLC ಎಕ್ಸಾಮ್ ಹತ್ರ ಬರ್ತಾ ಇದೆ. SSLC ಎಕ್ಸಾಮ್ಗೂ ಕೂಡ ಇಲ್ಲಿ ತುಷ್ಟೀಕರಣ ರಾಜಕೀಯ ಬಂದ್ಬಿಡ್ತಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ. SSLC ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮುಸ್ಲಿಂ ತುಷ್ಟೀಕರಣ ನಡೀತಾ ಇದೆಯಾ? ನಮಾಜ್ಗಾಗಿ ಸಮಯವನ್ನೇ ಸರ್ಕಾರ ಬದಲಿಸ್ತಾ ಅನ್ನುವಂತಹ ಪ್ರಶ್ನೆ ಕಾಣೋದಕ್ಕೆ ಶುರುವಾಗ್ತಾ ಇದೆ. ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯುತ್ತೆ. ಮಾರ್ಚ್ 1ನೇ ತಾರೀಕು ಬೆಳಗ್ಗೆ ಬದಲು ಅವತ್ತಿನ ದಿನ ಮಧ್ಯಾಹ್ನಕ್ಕೆ ಪರೀಕ್ಷೆಯನ್ನು ನಿಗದಿ ಮಾಡಲಾಗಿದೆ. ಮಾರ್ಚ್ 1ರ ಶುಕ್ರವಾರದಂದು ಮಾತ್ರ, ಬೇರೆ ಎಲ್ಲ ಟೈಮ್ನಲ್ಲೂ ಬೆಳಗ್ಗೆ ಇದೆ ಎಕ್ಸಾಮು. ಆದರೆ ಮಾರ್ಚ್ 1ನೇ ತಾರೀಕು ಶುಕ್ರವಾರ ಇದೆಯಲ್ಲ, ಅವತ್ತು ಮಾತ್ರ ಮಧ್ಯಾಹ್ನ ಇಟ್ಕೊಂಡಿದ್ದಾರೆ ಎಕ್ಸಾಮು. ಅವತ್ತು ಮಾತ್ರ ಬದಲಾವಣೆ ಮಾಡಲಾಗಿದೆ. ಹೀಗಾಗಿ ತುಷ್ಟೀಕರಣ ರಾಜಕೀಯಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರದ ನೀತಿ ಅಂದರೆ ತುಷ್ಟೀಕರಣ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಏನು SSLC ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಹಸ್ತಕ್ಷೇಪ. ಹೇಗಂತ ಹೇಳಿದ್ರೆ, ಇವತ್ತು ಫೆಬ್ರವರಿ 26ರಿಂದ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಎಲ್ಲ ದಿವಸವೂ ಬೆಳಿಗ್ಗೆ 10:15ಗೆ ಎಕ್ಸಾಮ್, ಅವರಿಗೆ ಪ್ರಿಪರೇಟರಿ ಎಕ್ಸಾಮು. ಆದರೆ ಮಾರ್ಚ್ 1ಕ್ಕೆ, ಅದು ಶುಕ್ರವಾರ ಬರ್ತಿದೆ, ಆ ದಿವಸ ಮಾತ್ರ ಮಧ್ಯಾಹ್ನ 2:15ಗೆ ಅವರು ಪರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಅಂದರೆ, ಆ ಸಮಯದಲ್ಲಿ ಅಂದರೆ ಇವರ ಉದ್ದೇಶ ಅಷ್ಟೇ ತುಷ್ಟೀಕರಣ, ಅಂದರೆ ಒಂದು ಸಮುದಾಯಕ್ಕೆ ಖುಷಿ ಪಡಿಸ್ಬೇಕು ಅನ್ನೋದು. ಇಲ್ಲ ಅಂತ ಹೇಳಿದ್ರೆ, ನೀವು ನಿಜವಾಗ್ಲೂ ಜಾತ್ಯತೀತೆಯ ಮನೋಭಾವ ಇದ್ದಿದ್ದರೆ, ಇದೇ ನಮ್ಮ ರಾಮ ಜನ್ಮಭೂಮಿ ವಿಚಾರದಲ್ಲಿ ಜನವರಿ 22ಕ್ಕೆ ರಜೆ ನೀಡಿ ಅಂತೇಳಿ ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ. ಇನ್ನು ಇದೇ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯದ್ದು ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತಾರಲ್ಲ, ಹಾಗೆ ಬಿಜೆಪಿಯದ್ದು ಕಳ್ಳನಿಗೆ ಸುಳ್ಳು ನೆಪ ಇದ್ದಂತೆ ಅವರು ಈ ರೀತಿಯಾಗಿ ಆರೋಪ ಮಾಡ್ತಾರೆ. ಯಾವಾಗಲೂ ಮಾಡ್ತಾನೆ ಇರ್ತಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಮುಸ್ಲಿಂ ತುಷ್ಟೀಕರಣ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪನವರು ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಾರ್ಚ್ 1ನೇ ತಾರೀಕು PUC ಪರೀಕ್ಷೆಗಳ ಆರಂಭ ಆಗ್ತಾ ಇದೆ. ಬೆಳಗ್ಗೆ PUC ಎಕ್ಸಾಮ್ ಇರುತ್ತೆ. ಹೀಗೋಸ್ಕರ ನಾವು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ. ಅವತ್ತು ಎಕ್ಸಾಮು ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿದ್ದರಿಂದ ಅವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಅಂತೇಳಿ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವರು. ಬೆಳಗ್ಗೆ PUC ಎಕ್ಸಾಮ್ ಇರುತ್ತೆ, ಹೀಗಾಗಿ ಮಧ್ಯಾಹ್ನ SSLC ಪರೀಕ್ಷೆಗಳು ನಡೆಯುತ್ತೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟರು. ಎಲ್ಲದನ್ನೂ ಜೋಡಣೆ ಮಾಡೋದಿದೆಯಲ್ಲ ಈ BJPಯವರು, ನನಗೆ ಗೊತ್ತು ಯಾರೋ ಇದ್ರ ಬಗ್ಗೆ ಕೆಲವು ಧರ್ಮಕ್ಕೆ ಒಲವನ್ನು ತೋರಿಸೋದಕ್ಕೆ ಅಂಥೇಳಿ ಈ ಕಳ್ಳಂಗೆ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ, ಇದು BJPಯವರ ಅಂಗ ಸಂಸ್ಥೆಗಳ RSS ಇರ್ಬೋದು, ಅವರೆಲ್ಲ ಬೇರೆ ಬೇರೆಯವ್ರು ಇದ್ದಾರಲ್ಲ, ಅವ್ರ ಕೆಲಸ ಇದೆ. ಅವತ್ತು PUC ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ 1ನೇ ತಾರೀಕು ಬೆಳಗ್ಗೆ ಅವ್ರಿಗಿರೋದ್ರಿಂದ, ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾವು ಯಾಕೆ ಹೇಳ್ಬೋದು, ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು. ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ, ಮೂರು ಎಕ್ಸಾಮ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ. ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ 1,20,000 ಮಕ್ಕಳಲ್ಲಿ PUCಯಲ್ಲಿ 42,000 ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ. ಡ್ರಾಪ್ಔಟ್ಸ್ನ ನಮ್ಮ ಸರ್ಕಾರ ನಿಲ್ಲಿಸಿದೆ. ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ. ಅದನ್ನು ಹೋಗಿ ಇದಕ್ಕೆ ಪೋಣಿಸ್ತಕ್ಕಂಥ ದುರುದ್ದೇಶ ಏನಿದೆಯಲ್ಲ, ಇಲ್ಲಾಂದರೆ ದುರುದ್ದ ಥಿಂಕಿಂಗ್ ಏನಿದೆಯಲ್ಲ, ಅದು ಇವ್ರಿಗೆ ಮಾತ್ರ ಸಾಧ್ಯ.